ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇವತ್ತಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಚಾಪ್ಟರ್ 7 ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಈ ಲೆಸನನ್ನು ಕಲಿಯೋಣ. ಈ ಲೆಸನ್ನ ನಾನು ಲೆಸನ್ ಓದಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕೆ ಅಂದರೆ ಇದು ಪೊಲಿಟಿಕಲ್ ಸೈನ್ಸ್. ಹಾಗಾಗಿ ಇದು ಥಿಯರಿ ರೂಪದಲ್ಲಿದೆ. ನಾನು ಲೆಸನ್ ಓದಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಬೋರ್ ಆಗುತ್ತೆ. ಹಾಗಾಗಿ ನಾನು ಲೆಸನ್ನಲ್ಲಿ ಏನಿದೆ ಅದನ್ನೆಲ್ಲ ಒಟ್ಟಿಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ 8th ಸ್ಟ್ಯಾಂಡರ್ಡ್ನ ಪೊಲಿಟಿಕಲ್ ಸೈನ್ಸ್ನ ಫಸ್ಟ್ ಚಾಪ್ಟರ್ ಇದು, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಫಸ್ಟ್ ನೋಡೋಣ ಅದರ ಡೆಫಿನೇಷನ್ ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಿರೋದು ಅಥವಾ ವ್ಯಾಖ್ಯಾನ ಮಾಡಿರೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಪೊಲಿಟಿಕಲ್ ಸೈನ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್ ದಟ್ ಸ್ಟಡೀಸ್ ದ ಸ್ಟೇಟ್ಸ್, ಗೌರ್ಮೆಂಟ್, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಆಕ್ಟಿವಿಟೀಸ್ ಆ್ಯಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸಿಟಿಸನ್ ಆ್ಯಂಡ್ ದ ಗೌರ್ಮೆಂಟ್. ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ರಾಜ್ಯಶಾಸ್ತ್ರ. ಇದು ಏನನ್ನು ಕಲಿಸುತ್ತೆ ನಮಗೆ? ಇದು ಒಂದು ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ, ಇದೊಂದು ಸಬ್ಜೆಕ್ಟ್. ಇದು ನಮಗೆ ರಾಜ್ಯ, ಸರ್ಕಾರ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಚಟುವಟಿಕೆಗಳು ಮತ್ತು ಪ್ರಜೆಗಳು ಅಂದರೆ ಸಿಟಿಸನ್ಸ್ ಮತ್ತು ಸರ್ಕಾರ, ಗೌರ್ಮೆಂಟ್ ಮಧ್ಯದಲ್ಲಿರುವಂಥ ರಿಲೇಷನ್ಶಿಪ್ ಏನಿದೆ ಅದರ ಬಗ್ಗೆ ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್, ಈ ಡೆಫಿನೇಷನಲ್ಲಿರುವಂಥ ಮೇನ್ ಪಾಯಿಂಟ್ಸ್. ನಿಮಗಿದು 1 ಮಾರ್ಕ್ಸ್ ಕ್ವಶನ್, ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಅಂತ, ಅದಕ್ಕೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪೊಲಿಟಿಕಲ್ ಸೈನ್ಸ್ ಇಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಅದೊಂದು ಸೋಷಿಯಲ್ ಸೈನ್ಸ್ ಅಂತ ಅಂದರೆ ಒಂದು ಅಧ್ಯಯನ ಮಾಡುವ ವಿಷಯ. ಸೊ ಅದರ ಬಗ್ಗೆ ಅದರಲ್ಲಿ ಏನೇನಿರುತ್ತೆ, ಅದರಲ್ಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಫ್ ಪೀಪಲ್ ಅಂದರೆ ಮನುಷ್ಯನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಇರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಮತ್ತು ಗೌರ್ಮೆಂಟ್ ಇದ್ರಗಳ ಮಧ್ಯೆ ಸಂಬಂಧ ಏನಿದೆ, ಹೇಗದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ಹಾಗೆ ನೇಚರ್ ಆಫ್ ಸ್ಟೇಟ್ ಅಂದರೆ ಸ್ಟೇಟ್ ಹೇಗೆ ಆಗಿದ್ದು ಅಂತ ರೀತಿಯಲ್ಲಿ ಸ್ಟೇಟ್ಸ್ನ ಫಂಕ್ಷನ್ ಏನು ಅಂದರೆ ರಾಜ್ಯದ ಕೆಲಸಗಳು ಏನು. ಹಾಗೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ರಾಜಕೀಯ ಸಂಸ್ಥೆಗಳು ಏನು ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಒಟ್ಟಾಗಿ ಹೇಳೋದಾದರೆ ದ ಸ್ಟೇಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ಸ್ಟೇಟ್ ಅಂದರೆ ರಾಜ್ಯ ಅಂತ ಅಂದರೆ ದೇಶ. ಸೊ ರಾಜ್ಯ ಅಥವಾ ದೇಶ, ಈ ರಾಜ್ಯ ಅಥವಾ ದೇಶದ ಬಗ್ಗೆ ನಾವು ಕಲಿಯೋದಕ್ಕೆ ಏನಂತ ಹೇಳ್ತೀವಿ? ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಪೊಲಿಟಿಕಲ್ ಸೈನ್ಸ್ ಅಂತ ಕಲೀಲಿಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಅದು ಬೆಳವಣಿಗೆ ಆಯಿತು ಅಂತ ನೋಡೋಣ. Political science began as a systematic subject in ancient Greece. Egyptians, Babylonians, Persians, Indians and Chinese also discussed political ideas. However, the Greeks developed it as an independent academic subject. ಈ ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಮೊದಲಿಗರು ಅಂತ ಹೇಳಿದರೆ ಗ್ರೀಸ್ನವರು. ಅದಲ್ಲದೆ ಈಜಿಪ್ಟಿಯನ್ಸು, ಬ್ಯಾಬಿಲೋನಿಯನ್ಸು, ಪರ್ಷಿಯನ್ಸು, ಇಂಡಿಯನ್ಸು, ಚೈನೀಸು ಇವರೆಲ್ಲ ಪೊಲಿಟಿಕಲ್ ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡಿದರು, ಆದರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿರಲಿಲ್ಲ. ಸ್ಟಡಿ ಮಾಡಿದವ್ರು ಯಾರು? ಗ್ರೀಕ್ ಅವರು. ಸೊ ನೆಕ್ಸ್ಟ್, ಯಾರೆಲ್ಲ ಗ್ರೇಟ್ ಥಿಂಕರ್ಸ್ ಇದ್ದಾರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅಥವಾ ಪೊಲಿಟಿಕಲ್ ಸೈನ್ಸ್ ಅನ್ನೋಂಥ ಕಾನ್ಸೆಪ್ಟನ್ನ ತೊಗೊಂಬಂದವ್ರು ಯಾರೆಲ್ಲ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಸಾಕ್ರೆಟಿಸ್ ಅನ್ನೋರು ಗ್ರೀಕ್ ಫಿಲಾಸಫರ್. ನಾನು ನಿಮಗೆ ಫಸ್ಟೇ ಹೇಳಿದೆ, ಈ ಗ್ರೀಕ್ನಲ್ಲಿ ಅಥವಾ ಗ್ರೀಸ್ನಲ್ಲಿನೇ ಫಸ್ಟು ಪೊಲಿಟಿಕಲ್ ಸೈನ್ಸ್ ಅನ್ನೋಂಥ ಕಾನ್ಸೆಪ್ಟು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದ್ದು ಅಂತ. ಅದರಲ್ಲಿ ಫಸ್ಟ್ ಒನ್ ಅಂದರೆ ಈ ಸಾಕ್ರೆಟಿಸ್. ಇವರು ಒಬ್ಬ ಫಿಲಾಸಫರ್ ಅಂದರೆ ತತ್ವಶಾಸ್ತ್ರಜ್ಞ. ಇವರು ಪೊಲಿಟಿಕಲ್ ಐಡಿಯಾಸ್ನ ಅವರ ಬುಕ್ಸ್ನಲ್ಲಿ ಮತ್ತು ಅವರ ಥಾಟ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದರು. ನೆಕ್ಸ್ಟ್ ಪ್ಲಾಟೋ. ಈ ಪ್ಲಾಟೋ ಏನಿದ್ದಾರೆ ಇವರು ಸಾಕ್ರೆಟಿಸ್ನ ಶಿಷ್ಯರು. ಈ ಪ್ಲೇಟೋ ಅನ್ನೋರು ತಮ್ಮ ಐಡಿಯಾಗಳನ್ನು ಅಂದರೆ ಸ್ಟೇಟ್ ಮತ್ತು ಗೌರ್ಮೆಂಟ್ ಬಗ್ಗೆ ಇರುವಂಥ ತಮ್ಮ ಐಡಿಯಾಗಳನ್ನು ಈ ರಿಪಬ್ಲಿಕ್ ಅನ್ನುವಂಥ ಬುಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅದು ಅರಿಸ್ಟಾಟಲ್. ನಿಮಗೆಲ್ಲ ಇವ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇವರು ಪ್ಲೇಟೋ ಅವ್ರದ್ದು ಶಿಷ್ಯ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ, ಈ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್. ಇವರನ್ನು, ಈ ಅರಿಸ್ಟಾಟಲ್ನ ಏನಂತ ಕರೀತಾರೆ ಗೊತ್ತಾ? ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ಇವರು ಕೂಡ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಪೊಲಿಟಿಕ್ಸ್. ಪ್ಲೇಟೋ ಬರೆದಿದ್ದ ಪುಸ್ತಕದ ಹೆಸರೇನು? ರಿಪಬ್ಲಿಕ್. ಇವರು ಬರೆದ ಪುಸ್ತಕದ ಹೆಸರು ಪೊಲಿಟಿಕ್ಸ್. ಇದರಲ್ಲಿ
ಒಂದು ಸ್ಟೇಟ್ ಹೇಗೆ ಒರಿಜಿನ್ ಆಗುತ್ತೆ, ಅಂದರೆ ಹೇಗೆ ಡೆವಲಪ್ ಆಗುತ್ತೆ, ಅದೇ ರೀತಿ ಏನೇನು ಫಂಕ್ಷನ್ಸ್ನ ಅಂದರೆ ಏನೇನು ಕೆಲಸಗಳನ್ನು ಒಂದು ಸ್ಟೇಟ್ ಮಾಡುತ್ತೆ. ಸ್ಟೇಟ್ ಅಂತ ಹೇಳಿದರೆ ಒಂದು ರಾಜ್ಯ ಅಂತ ಇಲ್ಲಿ. ಸೊ ಅದು ಹೇಗೆ ಫಂಕ್ಷನ್ ಆಗುತ್ತೆ, ಹೇಗೆ ಡೆವಲಪ್ ಆಗಬೇಕು, ಮತ್ತು ಅದರ ಕಾರ್ಯಗಳು ಏನೇನು ಅನ್ನೋದನ್ನು ಈ ಪೊಲಿಟಿಕ್ಸ್ ಅನ್ನುವಂಥ ಬುಕ್ನಲ್ಲಿ ಅರಿಸ್ಟಾಟಲ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ಇಸ್ ಕೌಟಿಲ್ಯ. ಕೌಟಿಲ್ಯ ಇಸ್ ವೆಲ್ ನೋನ್ ಪರ್ಸನ್ ಫಾರ್ ಯು ಆಲ್, ರೈಟ್? Indian political thinker. He wrote Arthashastra, explained administration, governance, diplomacy and political principles. ನಿಮಗೆಲ್ಲರಿಗೂ ಆಲ್ರೆಡಿ ಕೌಟಿಲ್ಯ, ಇನ್ನೊಂದು ಹೆಸರು ಅವ್ರದ್ದು ಏನಂದರೆ ಚಾಣಕ್ಯ. ಇವರು ಯಾರು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಈ ಚಾಣಕ್ಯ ಅಥವಾ ಕೌಟಿಲ್ಯ ಅವರು ಮೌರ್ಯನ್ ಡೈನಸ್ಟಿಯ ಚಂದ್ರಗುಪ್ತ ಮೌರ್ಯ ಇವರ ಅರ್ಥಶಾಸ್ತ್ರ ಮಂತ್ರಿ, ಅಂದರೆ ಎಕನಾಮಿಕ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಇವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರೇನು ಗೊತ್ತಾ? ಅರ್ಥಶಾಸ್ತ್ರ ಅಂತ. ಈ ಅರ್ಥಶಾಸ್ತ್ರದಲ್ಲಿ ಹೇಗೆ ಒಂದು ಸರ್ಕಾರ ಇರಬೇಕು, ಹೇಗೆ ಒಂದು ರಾಜ್ಯ, ಹೇಗೆ ಒಬ್ಬ ರಾಜ ತನ್ನ ರಾಜ್ಯವನ್ನು ನೋಡ್ಕೊಬೇಕು, ಯಾವ ಎಲ್ಲ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು, ಯಾವ ರೀತಿ ಅವನು ರಾಜ್ಯವನ್ನು ನಡೆಸಬೇಕು ಅನ್ನೋದನ್ನೆಲ್ಲ ಅವನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನೆಕ್ಸ್ಟ್ ನೋಡೋಣ, ಒರಿಜಿನ್ ಆಫ್ ದ ವರ್ಡ್ ಪೊಲಿಟಿಕ್ಸ್. ಈ ಪೊಲಿಟಿಕ್ಸ್ ಅನ್ನುವಂಥ ವರ್ಡ್ ಹೇಗೆ ಬಂತು ಅಂತ ನೋಡೋಣ. ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪೊಲೀಸ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಈ ಗ್ರೀಕ್ ಏನಿದೆ ಅಥವಾ ಗ್ರೀಸ್ ಏನಿದೆ ಅದು ಫಸ್ಟ್ ಈ ರಾಜ್ಯಶಾಸ್ತ್ರ ಅಥವಾ ಪೊಲಿಟಿಕ್ಸ್ನ ಅಧ್ಯಯನ ಮಾಡಿದ ಮೇನ್ ಪ್ಲೇಸ್ ಅಂತ. ಆಗನೇ ಅಂದರೆ ತುಂಬ ವರ್ಷಗಳ ಹಿಂದೆಯೇ ಅಲ್ಲಿ ಆ ಟೈಮಿನಲ್ಲಿ ಸಿಟಿ ಸ್ಟೇಟ್ಸ್ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇತ್ತು. ಪೊಲೀಸ್ ಮೀನ್ಸ್ ಸಿಟಿ ಸ್ಟೇಟ್. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಗ್ರೀಕ್ ವರ್ಡ್ ಪೊಲೀಸಿನಿಂದ ಈ ಪೊಲಿಟಿಕ್ಸ್ ಅನ್ನುವಂಥ ವರ್ಡ್ ಬಂದಿದೆ ಅಂತ. ಸೊ ಹಾಗಾದರೆ ಪೊಲೀಸ್ ಅನ್ನೋದರ ಮೀನಿಂಗ್ ಏನಂತ ನೋಡೋಣ. ಈ ಪೊಲೀಸ್ ಅಂದರೆ ಅರ್ಥ ಸಿಟಿ ಸ್ಟೇಟ್ಸ್ ಅಂತ. ಪೊಲಿಟಿಕ್ಸ್ ಒರಿಜಿನಲಿ ಮೆಂಟ್ ದಟ್ ಸ್ಟಡಿ ಆಫ್ ಅಫೈರ್ಸ್ ಆಫ್ ಸಿಟಿ ಸ್ಟೇಟ್. ಈ ಸಿಟಿ ಸ್ಟೇಟ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೊಲಿಟಿಕ್ಸ್ ಅಂತ ಕರೀತಾ ಇದ್ರು. ಅದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಏನಂತ ಕರೀತಾರೆ? ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ನನಗೆ ಅನಿಸುತ್ತೆ ನಿಮಗೀಗ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಡೆಫಿನೇಷನ್ಸ್ ಅಂದರೆ ಕೆಲವೊಬ್ಬ ವ್ಯಕ್ತಿಗಳು ಒಂದು ವಿಷಯದ ಬಗ್ಗೆ ಅವ್ರಿಗೇನು ಅರ್ಥ ಆಗಿದೆ ಅದನ್ನು ಹೇಳುವಂಥ ವಾಕ್ಯಗಳು. ನಿಮಗೆ ಎಕ್ಸಾಮಲ್ಲಿ ಡೆಫಿನೇಷನ್ ಕೇಳಿದರೆ ಅಲ್ಲಿ ಏನಿದೆ ಅದನ್ನೇ ಬರಿಬೇಕು. ಅದನ್ನು ಬಿಟ್ಟು ಅದನ್ನು ಅರ್ಥನ ಬರೆದು ಪ್ರಯೋಜನ ಆಗಲ್ಲ. ಅಕಾರ್ಡಿಂಗ್ ಟು ಗಾರ್ನರ್, ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ವಿತ್ ಸ್ಟೇಟ್. ಒಂದು ಪೊಲಿಟಿಕಲ್ ಸೈನ್ಸ್ ಅಥವಾ ಒಂದು ಪೊಲಿಟಿಕಲ್ ಸೈನ್ಸ್ನ ಅಧ್ಯಯನ ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನ ಏನಿದೆ ಅದು ಸ್ಟೇಟ್ನಿಂದ ಅಂದರೆ ರಾಜ್ಯದಿಂದನೇ ಸ್ಟಾರ್ಟ್ ಆಗಿ ರಾಜ್ಯಕ್ಕೆ ಎಂಡ್ ಆಗುತ್ತೆ ಅಂತ ಗಾರ್ನರ್ ಅವರು ಹೇಳ್ತಾರೆ. ಅಕಾರ್ಡಿಂಗ್ ಟು ಪೌಲ್ ಜಾನೆಟ್, ದ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಒರಿಜಿನ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಪೊಲಿಟಿಕಲ್ ಸೈನ್ಸ್. ಯಾವ ವಿಜ್ಞಾನ ಒಂದು ರಾಜ್ಯದ ಮೇನ್ ತತ್ವಗಳೇನಿದೆ ಅದರ ಬಗ್ಗೆ, ಹೇಗೆ ರಾಜ್ಯ ಉಗಮ ಆಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುತ್ತೋ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಇವರು ಹೇಳ್ತಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಂತಿದ್ದಾರೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಸರಿ, ಹಾಗಾದರೆ ಪೊಲಿಟಿಕಲ್ ಸೈನ್ಸ್ ಯಾಕೆ ನಮಗೆ ಪ್ರಮುಖ ವಿಷಯ ಆಗಿದೆ, ಇದರ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಇಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾಸ್. ಈ ರಾಜ್ಯಶಾಸ್ತ್ರ ನಮಗೆ ಸಂವಿಧಾನ ಅಂದರೆ ಏನು ಮತ್ತು ಅದರ ಕಾನೂನು ಹೇಗಿದೆ, ಏನಂತ ಕಾನೂನುಗಳು ಯಾವ್ಯಾವ ಬಗ್ಗೆ ಇದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ನ ಸ್ಟ್ರಕ್ಚರ್ ಹಾಗೂ ಫಂಕ್ಷನ್ಸ್ ಏನೇನು ಇದೆ ಅನ್ನೋದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ಕ್ರಿಯೇಟ್ಸ್ ರೆಸ್ಪಾನ್ಸಿಬಲ್ ಆ್ಯಂಡ್ ಇನ್ಫಾರ್ಮ್ಡ್ ಸಿಟಿಸನ್ಸ್. ಈ ರಾಜ್ಯಶಾಸ್ತ್ರವನ್ನು ಕಲಿಯೋದ್ರಿಂದ ಜವಾಬ್ದಾರಿ ಮತ್ತು ತಿಳುವಳಿಕೆ ಇರುವಂತಹ ಪ್ರಜೆಗಳು ಬೆಳೀತಾರೆ. ಪ್ರೊಟೆಕ್ಟ್ಸ್ ಡೆಮೋಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್. ಅದೇ ರೀತಿಯಲ್ಲಿ ಈ ರಾಜ್ಯಶಾಸ್ತ್ರವು ಪ್ರಜಾಪ್ರಭುತ್ವವನ್ನು ಹಾಗೂ ಮಾನವ ಹಕ್ಕುಗಳ ರಕ್ಷಣೆಯನ್ನು ಮಾಡುತ್ತೆ. ಪ್ರಮೋಟ್ಸ್ ಈಕ್ವಾಲಿಟಿ, ಜಸ್ಟಿಸ್ ಆ್ಯಂಡ್ ಲಿಬರ್ಟಿ. ಅದಲ್ಲದೆ ರಾಜ್ಯಶಾಸ್ತ್ರವು ಸಮಾನತೆ, ನ್ಯಾಯಯುಕ್ತತೆ, ನ್ಯಾಯವನ್ನು ರಕ್ಷಣೆ ಮಾಡುತ್ತೆ. ಎನ್ಕರೇಜಸ್ ಪಾರ್ಟಿಸಿಪೇಷನ್ ಇನ್ ಎಲೆಕ್ಷನ್ ಆ್ಯಂಡ್ ಪಬ್ಲಿಕ್ ಅಫೈರ್ಸ್. ಈ ರಾಜ್ಯಶಾಸ್ತ್ರದ ಅಧ್ಯಯನ ಅಥವಾ ನಾವು ರಾಜ್ಯಶಾಸ್ತ್ರವನ್ನು ಕಲಿಯೋದ್ರಿಂದ ರಾಜಕೀಯನ ಪ್ರವೇಶ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ರಾಜಕೀಯ ವಿಷಯದಲ್ಲಿ ಆಸಕ್ತಿ ಬೆಳೆಯಲು ನಮಗೆ ಸಹಾಯ ಮಾಡುತ್ತೆ. ಯಾವಾಗ ಒಂದು ವಿಷಯ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಆವಾಗ ತಾನೇ ನಮಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಯಾವಾಗ ನಮಗೆ ಪೊಲಿಟಿಕಲ್ ಸೈನ್ಸ್ ಚೆನ್ನಾಗಿ ಅರ್ಥ ಆಗಿರುತ್ತೆ ಆಗ ಮಾತ್ರ ನಾವು ಪೊಲಿಟಿಕ್ಸ್ನಲ್ಲಿ
ಪ್ರವೇಶ ಮಾಡಲಿಕ್ಕೆ ಅಥವಾ ಪೊಲಿಟಿಕ್ಸ್ನಲ್ಲಿ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೆಲ್ಪ್ಸ್ ಮೇಂಟೈನ್ ಪೀಸ್, ಆರ್ಡರ್ ಆ್ಯಂಡ್ ನ್ಯಾಷನಲ್ ಯೂನಿಟಿ. ಅದಲ್ಲದೆ ಈ ರಾಜ್ಯಶಾಸ್ತ್ರದ ಅಧ್ಯಯನ ನಮಗೆ ಶಾಂತಿ, ಕಾನೂನು, ಐಕ್ಯತೆ ಕಾಪಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಡೆವಲಪ್ಸ್ ಲೀಡರ್ಶಿಪ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. ಇದು ನಮಗೆ ನಾಯಕತ್ವ ಗುಣಗಳನ್ನು, ಅಂದರೆ ಒಂದು ಕಡೆ ಲೀಡರ್ ಆಗಿ ಹೇಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು, ಮತ್ತು ಒಂದು ಡಿಸಿಷನ್ ತಗೊಳೋದಕ್ಕೆ, ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ಕ್ರೀಸಸ್ ಅವೇರ್ನೆಸ್ ಆಫ್ ಸಿಟಿಸನ್ಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಅದಲ್ಲದೆ ನಾವು ಆ್ಯಸ್ ಎ ಸಿಟಿಸನ್ಸ್ ನಮಗೆ ಇರುವಂಥ ಕರ್ತವ್ಯಗಳೇನು, ನಮಗೆ ಇರುವಂಥ ಹಕ್ಕುಗಳೇನು ಅನ್ನೋದರ ಅರಿವನ್ನು ನಮಗೆ ಮೂಡಿಸುತ್ತೆ. ಹೆಲ್ಪ್ಸ್ ಸಾಲ್ವ್ ಸೋಷಲ್ ಆ್ಯಂಡ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಈ ರಾಜ್ಯಶಾಸ್ತ್ರ ನಮಗೆ ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡುತ್ತೆ. ನೆಕ್ಸ್ಟ್, ಯೂಸ್ ಆರ್ ನೀಡ್ ಟು ಸ್ಟಡಿ ಪೊಲಿಟಿಕಲ್ ಸೈನ್ಸ್. ಸರಿ, ಹಾಗಾದರೆ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಯಿತು, ಪೊಲಿಟಿಕಲ್ ಸೈನ್ಸ್ ಹೇಗೆ ಆಯಿತು ಅನ್ನೋದು ಗೊತ್ತಾಯಿತು, ಅದರ ಒರಿಜಿನ್ ಹೇಗೆ ಅಂತ ಗೊತ್ತಾಯಿತು. ಸರಿ, ಇದನ್ನೆಲ್ಲ ನಾವು ಯಾಕೆ ಕಲಿಬೇಕು, ನಾವು ಇದನ್ನು ಕಲಿಯೋದ್ರಿಂದ ನಮಗೇನು ಸಿಗುತ್ತೆ ಅಂತ ನೋಡೋಣ. ಈಗ ವಿ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಬಿಕಾಸ್ ಇಟ್ ಹೆಲ್ಪ್ಸ್ ಅಸ್ ಟು ನೋ ಅವರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಈ ರಾಜ್ಯಶಾಸ್ತ್ರವನ್ನು ಕಲಿಯೋದ್ರಿಂದ ನಮಗೆ ಏನೇನು ಹಕ್ಕುಗಳಿದೆ, ಅದೇ ರೀತಿ ನಾವು ಏನೆಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅಂತ ನಮಗೆ ಕಲಿಸುತ್ತೆ. ಅನೇಬಲ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಗವರ್ಮೆಂಟ್ ವರ್ಕ್ಸ್. ಈ ರಾಜ್ಯಶಾಸ್ತ್ರ ಕಲಿಬೇಕಾದ್ರೆ ನಮಗೆ ಒಂದು ಗೌರ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಗೌರ್ಮೆಂಟ್ನಲ್ಲಿ ಯಾವ್ಯಾವುದರ ಅಂಗಗಳಿದೆ, ಅವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಟೀಚರ್ಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ವೋಟಿಂಗ್. ಅದೇ ರೀತಿಯಲ್ಲಿ ಯಾಕೆ ನಾವು ವೋಟ್ ಹಾಕಬೇಕು, ವೋಟ್ ಹಾಕದೇ ಇದ್ದರೆ ಏನಾಗುತ್ತೆ, ಅಕಸ್ಮಾತ್ ನಾವು ವೋಟ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಅದರ ಬಗ್ಗೆ ಕೂಡ ನಮಗೆ ಈ ಪೊಲಿಟಿಕಲ್ ಸೈನ್ಸ್ ಕಲಿಯೋದ್ರಿಂದ ಅರ್ಥ ಆಗುತ್ತೆ. ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಪಬ್ಲಿಕ್ ಪಾಲಿಸೀಸ್ ಆ್ಯಂಡ್ ಲಾಸ್. ಈ ರಾಜ್ಯಶಾಸ್ತ್ರ ನಮಗೆ ಸಾರ್ವಜನಿಕ ಕಾನೂನುಗಳು ಯಾವ್ಯಾವುದಿದೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕೂಡ ಕಲಿಸುತ್ತೆ. ಎನ್ಕರೇಜಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಡೆಮೋಕ್ರಸಿ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಮಗೆ ಇದು ಸಹಾಯ ಮಾಡುತ್ತೆ. ಬಿಲ್ಡ್ಸ್ ಲೀಡರ್ಶಿಪ್ ಕ್ವಾಲಿಟೀಸ್. ನಾಯಕತ್ವ ಗುಣವನ್ನು ಪೊಲಿಟಿಕಲ್ ಸೈನ್ಸ್ನ ಕಲಿಯೋದ್ರಿಂದ ನಮ್ಮಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಮೋಟ್ಸ್ ನ್ಯಾಷನಲ್ ಇಂಟಗ್ರಿಟಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸೋದ್ರಲ್ಲಿ ಕೂಡ ಈ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಡೆವಲಪ್ಸ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದಲ್ಲದೆ ತಾರ್ಕಿಕವಾಗಿ ಯಾಕೆ ಇದು ಹೀಗಿದೆ ಅನ್ನೋದರ ಬಗ್ಗೆ ರಾಜಕೀಯ ಅಧ್ಯಯನ ನಮಗೆ ಸಹಾಯ ಮಾಡುತ್ತೆ. ಸರಿ, ಹಾಗಾದರೆ ಈ ಎಲ್ಲ ಪಾಯಿಂಟ್ಸ್ ನಿಮಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಲೆಸನ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಗ ನಿಮಗೆ ನನ್ನ ವಿಡಿಯೋಗಳು ಫಸ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.